परासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां हरिः ओम्। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। स्वस्त्यस्तु सतां हरिः ओम्। ಕೃಷ್ಣ ಪ್ರಯಾಣದ ಕುರಿತಾಗಿ ಮಾತಾಡುವಾಗ ತಿಳ್ಕೊಳ್ಬೇಕಾದ 6 ಪ್ರಧಾನವಾದ ಅಂಶವನ್ನ ನಿರೂಪಣೆ ಮಾಡಿ ಆ 6ರ ವಿವರಣೆಯನ್ನು ಕೂಡ ಕೊಡ್ತಾ ಬಂದ. ಪ್ರಧಾನವಾಗಿ ಬ್ರಹ್ಮ, ಕರ್ಮ, ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಹೀಗೆ ಇಷ್ಟು ಅಂಶಗಳು ನಾವು ಯಾವಾಗಲೂ ಅರಿತು ಪ್ರಯಾಣವನ್ನ, ಮಹಾಪ್ರಯಾಣವನ್ನ ನಡೆಸುವುದು ಅಂತಾದಾಗ ನಮಗೆ ಸಾಧನೆ ಮಾಡುವುದಕ್ಕೆ ಸಂಗತಿಗಳು ಸ್ಪಷ್ಟವಾಗಿರುತ್ತೆ ಅನ್ನೋದನ್ನ ಹೇಳಿ, ಬ್ರಹ್ಮ ಅಂದ್ರೆ ಪರಮಂ ಅಕ್ಷರಂ ಬ್ರಹ್ಮ, ಯಾಕೆಂದ್ರೆ ಇನ್ನೊಂದು ಅಕ್ಷರ ಇದೆ, ಅವ್ಯಕ್ತೋಕ್ಷರ ಉಚ್ಯತೆ ಅನ್ನುವಲ್ಲಿ ಆ ಅಕ್ಷರ ಬೇರೆ, ಇದು ಪರಮ ಅಕ್ಷರ, ಅದನ್ನು ಬ್ರಹ್ಮ ಅಂತ ಹೇಳಿದ್ರು. ಅಧ್ಯಾತ್ಮ ಅಂದ್ರೆ ಜೀವನ ಸ್ವಭಾವ, ಜೀವನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನ ಅಭಿವ್ಯಕ್ತಿಗೊಳಿಸುವಂತಹ ಸ್ವಭಾವವನ್ನೇ ಹೊರಕ್ಕೆ ತರುವಂತಹದ್ದನ್ನ ಏಕಪ್ರಕಾರವಾಗಿ ಇರುವಂತಹದ್ದು, ಅದರಿಂದಾಗಿ ಅದನ್ನ ಸ್ವಭಾವ, ಅದೇ ಅಧ್ಯಾತ್ಮ, ಅದು ಚೇಂಜ್ ಆಗುದಿಲ್ಲ ಅಂತ. ಇನ್ನು ವಿಸರ್ಗ ಕರ್ಮ, ಕೀದೃಶ ವಿಸರ್ಗ ಭೂತಭಾವೋದ್ಭವಕರ, ಜೀವ ಮತ್ತು ಭೂತಗಳ ಅಂದ್ರೆ ಜಡಗಳ ಸಮ್ಮಿಲನದೊಂದಿಗೆ ಉಂಟಾಗುವಂತಹ ಈ ವಿಚಿತ್ರವಾದ ವಿಶಿಷ್ಟವಾದ ಸರ್ಗ, ಸೃಷ್ಟಿಯ ಕಾರ್ಯ ಏನಿದೆ, ಇದನ್ನು ಕರ್ಮ ಅಂತ ಕರಿತೇವೆ. ಅಧಿಭೂತಂ ಕ್ಷರೋಭಾವ, ಈ ಎಲ್ಲ ಜೀವಗಳು ಶರೀರವನ್ನ ಕಳಚಿಕೊಳ್ಳುವಂಥದ್ದು, ವಿನಾಶಕ್ಕೆ ಒಳಗಾಗುವಂಥದ್ದು, ರೂಪ ಬದಲಾಗುವಂಥದ್ದಿರ್ಬೋದು. ವಿನಾಶ ಅಂದ್ರೆ ನಾಶ ಅಂತಾನೆ ಅಲ್ಲ, ವಿಶಿಷ್ಟವಾದ ರೀತಿಯಲ್ಲಿ ತನ್ನ ಒಂದೇ ರೀತಿಯಾಗಿ ವಸ್ತುವಿನ ಅಸ್ತಿತ್ವ ಇರುವುದಿಲ್ಲ, ಬದಲಾಗ್ತಾ ಇರುತ್ತೆ. ಅವ್ಯಕ್ತಕ್ಕೂ ಕೂಡ ಅಭಿಮಾನ ಬರುವುದು ಅನ್ನೋದು ಒಂದು ವಿನಾಶ. ಆ ರೀತಿ ಅಧಿಭೂತ ಸಶರೀರರಾದ ಜೀವರನ್ನ ಅಧಿಕರಿಸಿ ಮಾತನಾಡುವಂತಹ ವ್ಯವಸ್ಥೆಯನ್ನ ಅಧಿಭೂತ. ಪುರುಷ ಅಧಿದೈವ, ಅದು ಬ್ರಹ್ಮ ಮತ್ತು ಸಂಕರ್ಷಣ, ಇವರಿಬ್ರು ಅಧಿದೈವತ ಅಂತ ಅನಿಸಿಕೊಳ್ತಾರೆ. ಇದರ ಬಗ್ಗೆ ಗೊತ್ತಿರಬೇಕು. ಕೊನೆಗೆ ನಾನೇ ಅಧಿಯಜ್ಞಂ, ಹಿಂದೆ ವಿದುಹು ಅಂತ ತದ್ಬ್ರಹ್ಮ ವಿದುಹು ಅಂತ ಹೇಳಿದ್ದನ್ನೇ ಏನ್ ತಿಳಿತಾರೋ ಅದ್ ನಾನೇ. ಸಾಧಿಯಜ್ಞಂಚ ಯೇ ವಿದುಹು ಅಂತ ಹೇಳಿದ್ದನ್ನೇ ಅಧಿಯಜ್ಞೋಹಮೇವ ಅತ್ರ ದೇಹೆ, ಈ ಶರೀರದಲ್ಲಿ ನಾನೇ ಅಧಿಯಜ್ಞನಾಗಿದ್ದೇನೆ. ಅಂದ್ರೆ ಯಜ್ಞ ಆಗ್ಬೇಕಾದ್ರೆ ಬೆಂಕಿ ಬೇಕಲ್ವಾ, ಅಂದ್ರೆ ನಮ್ಮ ಶರೀರದಲ್ಲಿ ಇರುವ ಟೆಂಪರೇಚರ್ ಮೂಲಕ ನಡೆಯುವ ಪ್ರತಿಯೊಂದು ಇಂದ್ರಿಯದ ಕಾರ್ಯವೂ ಒಂದು ಯಜ್ಞವಾದಾಗ ಆ ಯಜ್ಞದ ಭೋಕ್ತೃ ನಾನೇ ಆಗಿದ್ದೇನೆ ಅನ್ನುವುದನ್ನು ಕೂಡ ಕೃಷ್ಣ ನಿರೂಪಣೆ ಮಾಡಿದ. ಹೀಗೆ ಇಷ್ಟನ್ನು ಅಂತಕಾಲದಲ್ಲಿ ತಿಳ್ಕೊಳ್ಳುವುದರ ಬಗ್ಗೆ ನಿರೂಪಣೆ ಮಾಡಿ ಈಗ ಕೃಷ್ಣ ಅದರ ವಿವರಣೆಯನ್ನ ಮುಂದುವರಿಸ್ತಾ ಇದ್ದಾನೆ. ನಾವು ಸ್ವಲ್ಪ ಕೆಳಗಡೆ ತಾತ್ಪರ್ಯಕ್ಕೆ ಬರಬೇಕು. ಹಿಂದಿನ ಶ್ಲೋಕದ ಕೆಲವು ಅಂಶಗಳು ಅಲ್ಲಿದೆ. ಪ್ರಾಣಿನಾಂ ದೇಹಗೋ ವಿಷ್ಣು ಅಧಿಯಜ್ಞ ಇತೀರಿತಃ. ಅಧಿಯಜ್ಞ ಅಂದ್ರೆ ಸಕಲ ಪ್ರಾಣಿಗಳ ದೇಹದಲ್ಲಿ ನೆಲೆಸಿದವನೇ ಅಧಿಯಜ್ಞ. ಆಗ ನಾವು ಹಿಂದೆ ಒಂದು ವಿವರಣೆ ನೋಡಿದ್ವಿ. ಪ್ರತಿಯೊಂದು ಪ್ರಾಣಿಯ ಇಂದ್ರಿಯಗಳಿಂದ ಅನುಭವಿಸುವ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಕೂಡ ದೇಹದ ಬಿಸಿಯಿಂದಾಗಿ ಅದು ಮುಂದುವರಿತಾ ಹೋಗುವುದಕ್ಕಾಗಿ ಯಜ್ಞನಾಗಿ, ಅಧಿಯಜ್ಞನಾಗಿ ಭಗವಂತ ಇದ್ದಾನೆ
ಅನ್ನುವುದನ್ನೇ ಪ್ರಾಣಿನಾಂ ದೇಹಗ ವಿಷ್ಣು ಅಧಿಯಜ್ಞ ಇತೀರ್ಥಃ ಸ ಏವ ಪ್ರಾಪ್ತ ರೂಪೇಣ ವ್ಯಾಪ್ತ ರೂಪೇಣ ಬ್ರಹ್ಮೇತಿ ಪರಿಕೀರ್ತ್ಯತೆ. ಅವನೇ ಜಗದಗಲವನ್ನು ವ್ಯಾಪಿಸಿ ನಿಂತವನಾದ್ರಿಂದಾಗಿ ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮ ಅಂದ್ರೇನೆ ತುಂಬಿದ್ದು ಅಂತ ಅರ್ಥ. ಎಲ್ಲಿ ತುಂಬಿದ್ದು? ತುಂಬಲಿಕ್ಕೆ ಜಾಗ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲಾ ಕಡೆ ತುಂಬಿದ್ದು. ಎಲ್ಲಿ ಎಲ್ಲಾ ಕಡೆ ಅಂದ್ರೆ ಒಳಗೂ ತುಂಬಿದ್ದು, ಹೊರಗೂ ತುಂಬಿದ್ದು. ಹಾಗಾಗಿ ಅದನ್ನು ಬ್ರಹ್ಮ ಇದು ಪರಿಕೀರ್ತ್ಯತೆ. ಕೇವಲ ಯಾರೋ ಒಬ್ರು ನಮ್ಮ ಅಭಿಪ್ರಾಯ ಇದು ಅಂತ ಹೇಳುದಲ್ಲ. ಸಕಲ ವೇದಗಳು ಕೂಡ ಆರಣ್ಯಕ ಬ್ರಾಹ್ಮಣ ಉಪನಿಷತ್ತುಗಳಿಂದ ಹಿಡಿದು ಆಮೇಲಿನ ಎಲ್ಲಾ ಋಷಿ ಮುನಿಗಳು ಕೂಡ ತಮ್ಮ ಅನುಭವದಿಂದ ಕಂಡ ಸಂಗತಿಯಲ್ಲಿ ಪರಮಾತ್ಮನನ್ನು ಬ್ರಹ್ಮ ಅಂತಾನೆ ಕರೆದಿದ್ದು. ಹಾಗಾಗಿ ನಾರಾಯಣ ಬ್ರಹ್ಮ ನಾರಾಯಣೀರಿತಃ ಅಂತ ಏನು ಮಾತು ಬಂತು, ಅವನನ್ನೇ ವ್ಯಾಪ್ತವಾಗಿ ತತ್ ಅನ್ನುವ ಶಬ್ದದಿಂದ ಬ್ರಹ್ಮ ಅಂತ ಗುರುತಿಸಿದ್ರು. ತೈಸ್ತೈರಧಿಕ ಅಧಿಕಯಾ ಅಜಿಕಯಾಜ್ಯಸ್ತ್ವಾತ್ ಬ್ರಹ್ಮಿತತ್ವಾಚ್ಚ ಹೇತುತಃ. ಯಾಕೆ ಅದನ್ನ ಬ್ರಹ್ಮ ಅಂತ ಗುರುತಿಸ್ತಾರೆ ಅಂದ್ರೆ ಬ್ರಹ್ಮಿತತ್ವಾತ್ ಗುಣಗಳಿಂದ ತುಂಬಿರುವಂಥದ್ದು ಮತ್ತು ಎಲ್ಲಾ ಯಜ್ಞಗಳಲ್ಲಿ ಅತ್ಯಂತ ಹೆಚ್ಚು ಆಹ್ವಾನಕ್ಕೆ ಒಳಪಟ್ಟು ಆಹುತಿಗಳನ್ನ ಸ್ವೀಕರಿಸುವಂತಹ ವ್ಯಕ್ತಿತ್ವ. ಬೇರೆ ಯಾವುದೇ ದೇವತೆಗಳನ್ನ ಕರೆದು ಆಹುತಿ ಕೊಟ್ಟರು ಕೂಡ ಅದನ್ನು ಹಿಂದೆ ಮಾತಾಡಿದ್ರು. ಅಪ್ಯನ್ಯ ದೇವತಾ ಭಕ್ತಾ ಯಜಂತೆ ಮಾಂ ಅದೃಢವ್ರತಾ. ಉಳಿದ ದೇವತೆಗಳನ್ನು ಯಾಗ ಮಾಡಿದ್ರು ಕೂಡ ಅವರು ನನ್ನನ್ನೇ ಹೋಮಿಸ್ತಾರೆ ಅಂತ. ಹಾಗಾಗಿ ಅಧಿಕ ಯಾಜ್ಯತ್ವಾತ್ ಅಧ್ಯಾತ್ಮಂ ತತ್ಸ್ವಭಾವೋ ಯದಧಿಕ ಪರಮಾತ್ಮಗಃ. ಅಧ್ಯಾತ್ಮಂ ತತ್ಸ್ವಭಾವೋ ಯತ್. ಅಧ್ಯಾತ್ಮ ಅಂದ್ರೆ ತತ್ಸ್ವಭಾವ, ತತ್ತದ್ವಸ್ತುವಿನ ತತ್ತಜ್ಜೀವದ ಸ್ವಭಾವ, ಅದು ಅಧ್ಯಾತ್ಮ. ಯದಧಿಕ ಪರಮಾತ್ಮಕಃ, ಎಲ್ಲದಕ್ಕಿಂತ ಹೆಚ್ಚಿನ ವಿಶಿಷ್ಟವಾದ ಸ್ವಭಾವ ಅದು ಪರಮಾತ್ಮನದ್ದು. ಪರಮಾತ್ಮಕಃ ಯದಧಿಕ, ಆದನಿಗೆ ಅವನು ಮಹಾಧ್ಯಾತ್ಮ. ಎಲ್ಲದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವ, ಸಹಜ ಸ್ವಭಾವ. ಜೀವದ್ದಾದ್ರೂ ಸ್ವಭಾವ ವ್ಯಕ್ತವಾಗ್ಲಿಕ್ಕೆ ಕೆಲವು ಸಮಯದಲ್ಲಿ ಆಗದೆ ಹೋಗ್ಬೋದು, ಆದ್ರೆ ಪರಮಾತ್ಮನ ಸ್ವಭಾವ ಎಂದೂ ಕೂಡ ಅವನ ನಿಯಂತ್ರಣ ತಪ್ಪಿ ಅವನು ಅನ್ಕೊಂಡದಕ್ಕಿಂತ ಬೇರೆ ಆಗುದು, ಬೇರೆ ಪ್ರಭಾವಕ್ಕೊಳಗಾಗಿ ಬದಲಾಗುವುದು, ಅಥವಾ ಅವನು ಅಂದ್ಕೊಂಡದ್ದು ಆಗದೇ ಇರುವುದು, ಅಂದುಕೊಂಡದ್ದಕ್ಕಿಂತ ಹೆಚ್ಚು ಆಗುವುದು, ಇದು ಯಾವುದೂ ಇಲ್ಲ. ಜೀವರ ಬೇರೆಯ ಎಲ್ಲಾ ಜೀವರ ಸ್ವಭಾವಕ್ಕಿಂತ ಹೆಚ್ಚಿನ ಶಾಶ್ವತವಾದ ಏಕಪ್ರಕಾರಕವಾದ ಸ್ವಭಾವ, ಅಧಿಕ ಸ್ವಭಾವ ಅದು ಪರಮಾತ್ಮನದ್ದು. ಪುಂಸಾಂ ಸಜಡ ಭಾವಾನಾಂ ಸರ್ಗ ಕರ್ಮ ಹರೇ ಸ್ಮೃತಂ. ಹರಿಯ ಕರ್ಮ ಸಜಡ ಭಾವಾನಾಂ, ಜೀವಗಳು ದೇಹದ ಜೊತೆಗೆ ಇದ್ದು ಲೋಕದಲ್ಲಿ ಸಾಧನೆಗಾಗಿ ಹುಟ್ಟಿ ಬರ್ತಾವಲ್ಲ, ಅದೇ ಸರ್ಗ, ಅದೇ ಕರ್ಮ, ಅದೇ ಹರಿಯದ್ದೇ ಕರ್ಮ. ಇದು ಭೂತಾಧಿಕತ್ವತೋ ಜೀವಾ ಅಧಿಭೂತಮಿತಿ ಇತೀರಿತಾಃ. ಭೂತಗಳಿಗಿಂತ ಅಂದ್ರೆ ಪಂಚಭೂತಗಳಿಗಿಂತ ಜೀವ ಹೆಚ್ಚಿನವನಾದ್ರಿಂದಾಗಿ ಅವನನ್ನು ಅಧಿಕರಿಸಿ, ಅಂದ್ರೆ ಸಶರೀರವಾಗಿ ಅವನನ್ನು ಚಿಂತಿಸುವುದಾದಾಗ ಅದಕ್ಕಿಂತ ಅವನು ಮಿಗಿಲಾಗಿ ಸಮರ್ಥ. ಜೀವದ ಮತ್ತು ಜಡದ ನಡುವೆ ತುಂಬಾ ಅಂತರ ಇದೆ. ಎಲ್ಲ ಪರಮಾತ್ಮನೇ ಮಾಡುವುದು, ಜೀವನಿಗೂ ಕೂಡ ತನಗೇನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಜಡದ ಹಾಗಲ್ವಾ ಅಂತ ಒಂದು ವಾದ ಬರುತ್ತೆ. ಅದನ್ನ ನಾವು ಹಿಂದೆ ನೋಡಿದ್ದೇವೆ. ಜೀವಕ್ಕೆ ತನ್ನ ಅಸ್ತಿತ್ವದ ಬಗೆಗೆ ಸ್ಪಷ್ಟವಾದ ಕಲ್ಪನೆ ಬರುತ್ತೆ, ಜಡಕ್ಕೆ ಎಂದೂ ಬರಲ್ಲ. ಜೀವಕ್ಕೆ ಏನಾದ್ರೂ ಕೂಡ ಗೊತ್ತಾಗ್ತಾ ಇರುತ್ತೆ, ಜಡಕ್ಕೆ ಗೊತ್ತಾಗಲ್ಲ. ಜೀವಕ್ಕೆ ಸುಖ ದುಃಖಗಳ ಅನುಭವ ಆಗುತ್ತೆ, ಜಡಕ್ಕೆ ಗೊತ್ತಾಗಲ್ಲ. ಜಡ ಇರುವುದಷ್ಟೇ, ಇದ್ದಿದ್ದಕ್ಕೆ ಅರ್ಥವೇ ಇಲ್ಲ. ಆದ್ರೆ ಜೀವ ಇರುವುದಕ್ಕೆ ಅರ್ಥ ಇದೆ. ಜೀವ ಇರುವುದಕ್ಕೆ ಕಾಲದ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ತಾನು ಇರ್ಬೇಕು, ಇದ್ದೇನೆ ಅಂದ್ರೆ ಹೊರಗಿನ ಪ್ರಪಂಚ ಜೊತೆಗೆ ಸಂಪರ್ಕ ಅವನಿಗಿದ್ದು ಅವನು ಮಾಡುವ ಎಲ್ಲಾ ಕೆಲಸಗಳ ಬಗ್ಗೆಯೂ ಅವನಿಗೆ ಸ್ಮರಣೆ ಇರುತ್ತೆ. ಆದ್ರಿಂದಾಗಿ ಜೀವ ಅನ್ನುವುದು ಭೂತಕ್ಕಿಂತ ಅಧಿಕ, ಆದ್ರಿಂದಾಗ ಅವನನ್ನು ಅಧಿಭೂತ ಅಂತ ಕರೀತಾರೆ. ಅಧಿಕೋ ದೈವತಂ ವಿಷ್ಣು. ಇನ್ನು ಅಧಿದೈವ ಅಂದ್ರೆ ಎಲ್ಲ ದೇವತೆಗಳನ್ನು ಮೀರಿದಂತಹ ದೇವ ನಾರಾಯಣ ವಿಷ್ಣು. ಯಸ್ಯಾಸ್ತು ಸಾ ರಮ, ರಮೆಗಿಂತಲೂ ಕೂಡ ಮಿಗಿಲಾದ ದೈವ. ಪುರುಪ್ರಾಣಾಧಿದೈವ, ಅಧಿದೈವಾಖ್ಯ.
ದೈವಾಖ್ಯಾತ್ವಿತಿ ಜ್ಞೇಯಮಿ ಇದಂ ನರೈಹಿ ತತ್ವವಿವೇಕೆ. ತತ್ವವಿವೇಕ ಅನ್ನುವ ಕೃತಿಯಲ್ಲಿ ಅಧಿದೈವಾಖ್ಯಾ ಪುರುಪ್ರಾಣಾ ತ್ವಿತಿ ಜ್ಞೇಯಮಿದಂ ನರೈಹಿ, ಎಲ್ಲದಕ್ಕಿಂತ ಹೆಚ್ಚಿನ ತಾಕತ್ತು ಜ್ಞಾನಾನಂದಮಯತ್ವ ಅನ್ನೋದು, ಪ್ರಾಣ ಅಂದ್ರೆ ಪ್ರಕೃಷ್ಟ ನತ್ವ, ಆಸಮಂತಾತ್ ಸುಖ, ಪೂರ್ಣವಾದ ನಿರ್ವೃತ್ತಿ, ಅದು ಅಧಿದೈವದ ಗುಣ. ಅಧಿದೈವ ಅನ್ನೋದು ರಮೇ ಅತ್ಯಂತ ಸುಖಿ, ಅವಳನ್ನೂ ಮೀರಿದ ಸಂತೋಷ, ಪೂರ್ಣ ಆನಂದ ಅದು ಪರಮಾತ್ಮನದ್ದಾದ್ರಿಂದಾಗಿ ಅವನ ಆನಂದ ಉಳ್ಳವನು ಅಂತ ಹೇಳುವುದರಲ್ಲಿ ವಿಶೇಷ ಲಾಭ ಇಲ್ಲ. ಪರಮಾನಂದ ಉಳ್ಳವನು, ಪೂರ್ಣಾನಂದ ಉಳ್ಳವನು ಅನ್ನೋದು ಆ ಪುರುಪ್ರಾಣ, ಅತ್ಯಂತ ಹೆಚ್ಚಿನ ಸಂತೋಷ ಅವನಲ್ಲಿದೆ. ಅಧಿದೈವಾಖ್ಯಾ ಇತಿ ಇನ್ನೇನು ಅಂದ್ರೆ ದೇವರು ಬಿಟ್ರೆ ನೆಕ್ಸ್ಟ್ ಹಿಂದೆ ಹೇಳಿದ್ರು ಸಂಕರ್ಷಣ ಮತ್ತು ಚತುರ್ಮುಖ ಅಂತ. ಯಾರಿಗಿಂತ ಅಧಿಕವಾದ ದೈವತ ಶಕ್ತಿ ಇದೆಯೋ, ಯಾವಳಿಗಿಂತ, ಯಸ್ಯಾಸ್ತು ಸಹ ವಿಷ್ಣುರೇವ. ಯಸ್ಯಾಹ ಅಂತ ಹೇಳಿದವಳು ಯಾರು ಅಂದ್ರೆ ಸಾ ರಮ. ಆ ರಮೆಯು ಕೂಡ ಅಧಿದೈವ, ಪುರುಪ್ರಾಣಕ್ಕಿಂತ ಅಂದ್ರೆ ಪ್ರಾಣಾದಿ ದೇವತೆಗಳಿಗಿಂತ. ಅವರು ಕೂಡ ಅವರಿಗಿಂತ ಕೆಳಗಿನ ದೇವತೆಗಳಿಗಿಂತ ಮೇಲಿನವರು, ಅಧಿದೈವರು. ಅದರಿಂದಾಗಿ ಪ್ರಧಾನವಾಗಿ ಅದಕ್ಕೆ ಅಲ್ಲಿ ಹಿಂದೆ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ರು, ಅಧಿದೈವ ಅನ್ನುವ ಶಬ್ದದಿಂದ ಸ್ವೀಕರಿಸಬೇಕಾದದ್ದು ಯಾವುದನ್ನು ಅಂತ. ಪರಮಾತ್ಮ ಇದ್ದೇ ಇದ್ದಾನೆ, ಲಕ್ಷ್ಮಿ ಇದ್ದೇ ಇದ್ದಾಳೆ, ಅದು ಬಿಟ್ರೆ ಚತುರ್ಮುಖ ಮತ್ತು ಶೇಷ. ಇದು ತತ್ವವಿವೇಕದಲ್ಲಿ ಬಂದ ಸಂಗತಿ. ಕಥಂ ರೂಪೋಧಿ ಯಜ್ಞ ಇತಿ ಪ್ರಶ್ನಸ್ತು ಅಹಮೇವ ಉಕ್ತತ್ವಾತ್ ತಲ್ಲಕ್ಷಣೋಕ್ತೈವ ಪರಿಹೃತಃ. ಅಧಿಯಜ್ಞ ಹೇಗೆ ಭಗವಂತ ಅಂತ ನಮಗೆ ಡೌಟ್ ಬರುವುದನ್ನ ಸ್ವತಃ ಕೃಷ್ಣನೇ ಪರಿಹರಿಸಿಬಿಟ್ಟ. ಅಧಿಯಜ್ಞೋಹಮೇವ ಅತ್ರ, ಅಹಮೇವ, ನಾನೇ ಅಧಿಯಜ್ಞ ಅಂದ್ರೆ ಪ್ರತಿಯೊಂದು ಯಜ್ಞದಿಂದ ಭೋಕ್ತೃವಾಗಿದ್ದಾನಾದ್ನಾಗೆ ತಲ್ಲಕ್ಷಣವನ್ನು ಅವನೇ ನಿರೂಪಣೆ ಮಾಡಿದ್ದಾನೆ. ಆದ್ರಿಂದ ನಮಗೆ ಸುಲಭದಲ್ಲಿ ಪರಿಹಾರ ಆಯಿತು. ಡೌಟ್ ಪಡಬೇಕಾದ ಯಾವ ಅಧಿಯಜ್ಞ ಅಂದ್ರೆ ಏನು, ಹೇಗೆ, ಈ ಪ್ರಶ್ನೆಗೆ ತಲ್ಲಕ್ಷಣೋಕ್ತೈವ ಪರಿಹೃತ, ತನ್ನ ಲಕ್ಷಣವನ್ನ ನಿರೂಪಣೆ ಮಾಡುವುದರ ಮೂಲಕವೇ ತಾನೇ ಎಲ್ಲ ಯಜ್ಞಗಳ ಅಧಿಕಾರಿ ಅನ್ನುವ ಹಿನ್ನೆಲೆಯಲ್ಲಿ ನಮಗದನ್ನ ನಿರೂಪಣೆ ಮಾಡಿದ್ದಾನೆ. ಅದರಿಂದಾಗಿ ಮತ್ತೆ ಸಂದೇಹ ಉಳಿಯುವುದಿಲ್ಲ. ಈಗ ವಾಪಸ್ ಶ್ಲೋಕಕ್ಕೆ ಬರೋಣ. ಹಿಂದಿದ್ದು ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅಂತಕಾಲೇ, ಶರೀರವನ್ನ ಬಿಡುವ ಹೊತ್ತಿನಲ್ಲಿ, ಮಾಮೇವ, ನನ್ನನ್ನೇ, ನಮ್ಮ ಈ ಎಷ್ಟೆಲ್ಲ ಪಾಠ, ಚಿಂತನೆ, ಪ್ರವಚನ ಕೇಳುವುದು, ಭಜನೆ ಅಥವಾ ಇನ್ನೇನೇನೇನು ದೈವಿಕ ಕರ್ಮಗಳನ್ನು ಮಾಡ್ತೇವೋ, ಆ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತೇವೋ, ನಮ್ಮ ಹಿರಿಯರನ್ನ ನಾವು ಗೌರವಿಸ್ತೇವೋ, ಅಥವಾ ಉತ್ಸವಾದಿಗಳಲ್ಲಿ ಭಾಗವಹಿಸ್ತೇವೋ, ವ್ರತಾನುಷ್ಠಾನಗಳನ್ನ ಮಾಡುತ್ತೇವೋ, ಅದರ ಫಲ ಏನು ಅಂದ್ರೆ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ. ಇಷ್ಟು ಮಾಡಿ ನಮ್ಮ ಜೀವ ಹೋಗುವ ಹೊತ್ತಿಗೆ ಭಗವಂತನ ನೆನಪು ಬಂತು ಅಂದ್ರೆ ಅಷ್ಟು ಮಾಡಿದ್ದು ಸಾರ್ಥಕ ಆಗುತ್ತೆ. ಅಷ್ಟು ಮಾಡಿದ್ರೆ ಮಾತ್ರ ಅದು ಆ ಹೊತ್ತಿಗೆ ನೆನಪಿಗೆ ಬರುತ್ತೆ, ಅದು ಬೇರೆ. ಇನ್ನು ತೀರಾ 100ಕ್ಕೆ ಅಥವಾ 1,000,000 ಪ್ರಾರಬ್ಧ ಕರ್ಮ ಬಾಕಿ ಇದ್ರೆ ಆವಾಗ ಮಾತ್ರ, ಆದ್ರೆ ಅದು ವೇಸ್ಟ್ ಆಗುದಿಲ್ಲ. ಒಂದು ಯಾವುದು ಬಹಳ ಅನುಭವಿಸ್ಬೇಕಾದದ್ದು ಬಾಕಿ ಇದೆ ಅಂದಾಗ ಆ ಕೊನೆಯ ಕಾಲಕ್ಕೆ ಭಗವಂತನ ನೆನಪಾಗುವುದು ಮಾಸಿ ಹೋಗುತ್ತೆ, ಭೀಷ್ಮಾಚಾರ್ಯರಿಗಾದ ಹಾಗೆ. ಆದ್ರೆ ಎಲ್ಲ ಸಂದರ್ಭದಲ್ಲಿ ಹಾಗಾಗುದಿಲ್ಲ. ಅವರದ್ದು ಪ್ರಾರಬ್ಧ ಬಾಕಿ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಹಾಗೆ ಅವರು ಭಗವಂತನ ಗಾಯಗೊಂಡ ಶರೀರದ ನೆನಪಾಯಿತು ಹೊರತು ಶುದ್ಧ ಸ್ಫಟಿಕನಾದ ಜ್ಞಾನಾನಂದಮಯವಾದ ಪೂರ್ಣ ಜ್ಞಾನ ಪೂರ್ಣೈಶ್ವರ್ಯ ಸ್ವರೂಪನಾದ ಭಗವಂತನನ್ನ ಅವರು ಆ ಹೊತ್ತಿಗೆ ನೆನೆಯುವುದಾಗಲಿಲ್ಲ. ಅದೆಲ್ಲ ದರ್ಶನ ಆಗಿತ್ತು. ಅಪರೋಕ್ಷಿಗಳೇ ಭಗವಂತನ ದರ್ಶನ ಆಗಿಯೇ ಅವರು ಇಷ್ಟೆಲ್ಲ ಲೋಕಕ್ಕೆ ಶಾಂತಿ ಅನುಶಾಸನ ಪರ್ವಗಳ ಮೂಲಕ ವಿಶೇಷ ಬೋಧೆಯನ್ನ, ಧರ್ಮದ ಸೂಕ್ಷ್ಮಗಳನ್ನ ಯುಧಿಷ್ಠಿರನಿಗೆ ಬೋಧಿಸಿದ್ದು. ಆದ್ರೆ ಅದು ಯಾವುದೋ ಒಂದು ಕೇಸ್. ಆದ್ರೆ ಪ್ರಧಾನವಾಗಿ ಜೀವರಿಗೆ ಕೃಷ್ಣಾಷ್ಟೋತ್ತರ ಅಂತ ಸ್ತೋತ್ರದಲ್ಲಿ
ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ ಅಂತ ಇಲ್ಲೇನ್ ಹೇಳ್ತಾರೆ ಅದನ್ನೇ ಅಂತೆ ಕೃಷ್ಣ ಸ್ಮರಣದಂ ಭವತಾಪತ್ರಯಾಪಹಂ ಅಂತ ಅದರ ಫಲಸ್ತುತಿಯಲ್ಲಿ ಈ ಸ್ತೋತ್ರವನ್ನು ಹೇಳುವುದರ ವಿಶೇಷ. ದಿನಾ ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಮುಖ್ಯವಾದ ಫಲಗಳಲ್ಲಿ ಒಂದು, ಅನೇಕ ಫಲಗಳಿವೆ, ಅದರಲ್ಲಿ ಒಂದು ಫಲ ಯಾವುದು ಅಂದ್ರೆ ಅಂತೆ ಕೃಷ್ಣ ಸ್ಮರಣದಂ, ಅಂತ್ಯಕಾಲದಲ್ಲಿ ಕೃಷ್ಣನ ಸ್ಮರಣೆಯನ್ನು ನಮಗೆ ಒದಗಿಸಿಕೊಡುತ್ತೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಬರಂ, ಕಳೇಬರ ಅಂದ್ರೆ ಶರೀರ, ಈ ಬಿದ್ದು ಹೋಗ್ಲಿಕ್ಕಿರುವಂತಹ ಶರೀರವನ್ನ ಕಳೇಬರ ಅಂತ ಕರೀತಾರೆ. ದೇಹದ ಸೂಕ್ಷ್ಮವಾದ ಧಾತುವಿನ ಬಯಕೆಯಿಂದ ಹುಟ್ಟಿ ಬಂದ ಶರೀರವನ್ನ ಕಳೇಬರ ಅಂತ ಕರೀತಾರೆ. ಕಳೆ ಬ ರಂ ಅಂತ ಮೂರು ಶಬ್ದ. ಕಳ ಅಂದ್ರೆ ದೇಹದ ಧಾತು, ಸೂಕ್ಷ್ಮ ರೇತಸ್ಸು, ಅದನ್ನ ಬಯಸಿ ಅದರ ಮೂಲಕ ಶರೀರ ಆನಂದ ಕೊಡುವುದಕ್ಕಾಗಿ ಅಥವಾ ಸಾಧನೆ ಮಾಡುವುದಕ್ಕಾಗಿ ಅದು ಕೊಡಲ್ಪಟ್ಟದ್ದಾದ್ರಿಂದಾಗಿ, ಉತ್ಕೃಷ್ಟವಾದದ್ದು ನಮಗೆ ದೊರಕಿದ್ದಾದ್ರಿಂದಾಗಿ ಅದನ್ನ ಕಳೇಬರ ಅಂತ ಕರೀತಾರೆ. ಇದನ್ನು ವೇಸ್ಟ್ ಮಾಡಬಾರದು, ಹಾಳು ಮಾಡಬಾರದು, ನಾಶ ಮಾಡಬಾರದು, ಅದು ದುರುಪಯೋಗ ಮಾಡಬಾರದು, ಬರೀ ಇನ್ನೊಬ್ಬರನ್ನ ನಾವು ಆಡಿಕೊಂಡು ನಮ್ಮ ಕರ್ತವ್ಯವನ್ನು ಮರೆಯುವುದರ ಸ್ಥಿತಿಗೆ ಹೋಗ್ಬಾರ್ದು ಅನ್ನೋದನ್ನ ಹೇಳುವುದಕ್ಕೋಸ್ಕರ ಆ ಶಬ್ದಗಳನ್ನ ಬಳಸ್ತಾರೆ. ಅಂದ್ರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಶರೀರದಿಂದ, ಶರೀರ ಮಾತ್ರಂ ಖಲು ಧರ್ಮ ಸಾಧನಂ, ಅದಕ್ಕೋಸ್ಕರ ಅಂತಕಾಲದಲ್ಲಿ ಭಗವಂತನ ನೆನಪಾಗುವುದಕ್ಕೆ ಬೇಕಾಗುವ ಕೃಷ್ಣ ಎನಬಾರದೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ಮನೆಯಲ್ಲಿ ನಮ್ಮ ನಿತ್ಯದ ಕರ್ಮ ಮಾಡುವಾಗ, ಎದ್ದೇಳುವಾಗ, ಮಲಗಲಿಕ್ಕೆ ಹೋಗುವಾಗ, ಆಹಾರ ಸ್ವೀಕರಿಸುವಾಗ, ಮಕ್ಕಳಾಡಿಸುವಾಗ, ಯಾವುದೋ ವೀಳ್ಯದೆಲೆಯನ್ನ ಬಾಯಿಗೆ ಹಾಕೊಂಡು ಮೆಲ್ಲನೆ ರಸವತ್ತಾಗಿ ಜಗಿಯುವಾಗ, ಹೀಗೆ ಏನೇನು ನೆನಪೇ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಜಾಗಗಳನ್ನೆಲ್ಲ ಅವರು ಕೃಷ್ಣನ ಸ್ಮರಣೆ ಮಾಡಿದ್ರೆ, ನಿನಗೆಲ್ಲ ಕಾಲದಲ್ಲೂ ಭಗವಂತನ ನೆನಪಾದ್ರೆ ಅದು ಅಂತ್ಯಕಾಲದಲ್ಲಿ ಮುಂದೆ ಒಳ್ಳೆ ಶರೀರ ಸಿಗ್ಲಿಕ್ಕೆ ಕಾರಣ ಆಗುತ್ತೆ, ಒಳ್ಳೆಯ ಗುರುಗಳು ಸಿಗ್ಲಿಕ್ಕೆ ಕಾರಣ ಆಗುತ್ತೆ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಮುಖ್ಯವಾಗಿ ಅದು ಮೋಕ್ಷವನ್ನೇ ಕೊಡುತ್ತೆ. ಆದ್ರೆ ಕೆಲವೊಂದು ಸರ್ತಿ ನಮ್ ಸಾಧನೆಗೆ ಅನುಕೂಲಕರವಾದ ವಾತಾವರಣ ಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಪುಂ ಶರೀರ ಸಿಕ್ಕಿ, ಮನುಷ್ಯ ಶರೀರ ದೊರಕಿ, ಆ ಮೂಲಕ ಪುಮಾನ್ ಅಂತಂದ್ರೆ ನಾನು ಜೀವ ಅಂತ ಅನ್ನೋ ಅರ್ಥದಲ್ಲಿ, ಸಾಧಕ ಜೀವವಾದ ಶರೀರ ಇರುವಂತದ್ದಕ್ಕೆ ಪುಮಾನ್ ಅಂತ, ಪುರವುಳ್ಳವನು ಅನ್ನುವ ಅರ್ಥದಲ್ಲಿ ಅಂತಹ ಶರೀರವನ್ನ ಪಡೆದು ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ, ಇದಕ್ಕೆ ಸಂದೇಹ ಬೇಡ. ಇಷ್ಟು ಕೃಷ್ಣ ಧೈರ್ಯವನ್ನ ಹೇಳಿದ್ಮೇಲೂ ನಮಗೆ ಅದನ್ನ ರೂಢಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ, ನಮಗೆಲ್ಲ ಸುಖವನ್ನ ಪಡಿಲಿಕ್ಕೆ ಬೇಕಿರುವ ಸಾಧನಗಳನ್ನು ಕೊಟ್ಟ ಮೇಲೂ ನಾವದನ್ನ ಬೆಲೆ ತಿಳಿಯದೆ ಎಡಗೈಯಲ್ಲಿ ಎಷ್ಟು ಹೋದ್ರೆ ಹೇಗೋ ಹಾಗಾಗುತ್ತೆ. ನಾಸ್ತ್ಯತ್ರ ಸಂಶಯ, ಸಂದೇಹವೇ ಬೇಡ. ಯಾರು ನಿರಂತರವಾಗಿ ಬದುಕಿನುದ್ದಕ್ಕೂ ಭಗವಂತನ ಸ್ಮರಣೆ ಮಾಡುತ್ತಾನೋ ಅವನಿಗೆ ಅಂತ್ಯಕಾಲದಲ್ಲಿ ನನ್ನ ನೆನಪಾಗುತ್ತೆ. ನನ್ನ ನೆನಪಾದವನು ಖಂಡಿತ ಯಃ ಪ್ರಯಾತಿ ಸಮದ್ಭಾವಂ, ಅವನು ಖಂಡಿತ ನನ್ನಲ್ಲಿ ವಿಶೇಷವಾದ ಭಾವನೆ ಇಟ್ಟು ನಿರ್ದುಃಖ ನಿರತಿಶಯ ಆನಂದಾತ್ಮಿಕಾಂ, ಮದ್ಭಾವ ಅಂದ್ರೆ ಭಗವಂತನಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಿರುತ್ತೆ. ದುಃಖ ಇಲ್ಲದ, ನಿರತಿಶಯ ಎಣೆಯೇ ಇಲ್ಲದ ಆನಂದದ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಅನ್ನುವ ಚಿಂತನೆ ಮಾಡಿದ್ರಿಂದ ಅವನಿಗೂ ಅಂತದ್ದೇ ಭಾವ. ದುಃಖ ಇಲ್ಲದ ಆನಂದದ ಅತಿಶಯ ಅವನಿಗೆ ಎಷ್ಟರಲ್ಲಿ ಸುಖ ಆಗಿ ಅವನ ದೇಹ ತಡ್ಕೊಳ್ಳುತ್ತೋ, ಅವನ ಜೀವ ಅದನ್ನ ಸಹಿಸಿಕೊಳ್ಳುತ್ತೋ, ಅಷ್ಟೂ ಆನಂದವನ್ನ ಅವನಿಗೆ ಕೊಡುತ್ತೆ ಈ ಅಂತ್ಯಕಾಲದಲ್ಲಿ ಭಗವಂತನ ನೆನಪು. ತಚ್ಚೋಕ್ತಂ, ಇದು ನಾನು ಹೇಳಿದ್ದಲ್ಲ, ವೇದವ್ಯಾಸರೇ ಹೇಳಿದ್ದು ಅಂತ ಮೋಕ್ಷ ಧರ್ಮದ ಮಾತನ್ನ ನೆನಪಿಸ್ತಾರೆ. ಮುಕ್ತಾನಾಂಚ ಗತಿರ್ ಬ್ರಹ್ಮನ್ ಕ್ಷೇತ್ರಜ್ಞ ಇತಿ ಕಲ್ಪಿತಃ, ಮುಕ್ತಾನಾಂಚ ಗತಿರ್ ಬ್ರಹ್ಮನ್,
ಮುಕ್ತರಿಗೆ ಗತಿಯನ್ನ ಕಲ್ಪಿಸುವಂತಹ ಭಗವಂತನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಯಾಕೆಂದ್ರೆ ಕ್ಷೇತ್ರ ಅಂದ್ರೆ ಶರೀರ, ಅದು ಸ್ಥೂಲ ಶರೀರ ಆಗ್ಬೋದು, ಅನಿರುದ್ಧ ಶರೀರ ಆಗ್ಬೋದು, ಲಿಂಗ ಶರೀರ ಆಗ್ಬೋದು, ಸ್ವರೂಪ ಶರೀರ ಆಗ್ಬೋದು. 4 ಕ್ಷೇತ್ರಗಳನ್ನು ಚೆನ್ನಾಗಿ ಬಲ್ಲವನಾದ್ರಿಂದಾಗಿ ಈ ಸ್ವರೂಪಭೂತವಾದ ಶರೀರದಲ್ಲಿ ಏನನ್ನ ಅವನಿಗೆ ದೊರಕಿಸಿ ಕೊಡಬೇಕೋ, ಆನಂದದ ವ್ಯಾಪ್ತಿ ಎಷ್ಟು, ಜ್ಞಾನದ ಪರಿಧಿ ಏನು, ಇದರ ಬಗ್ಗೆ ಚೆನ್ನಾಗಿ ಕಲ್ಪಿತ ಅಂದ್ರೆ ಕ್ಲುಪು ಸಾಮರ್ಥ್ಯ, ಸಮರ್ಥವಾಗಿ ಅವನು ಈ ಕ್ಷೇತ್ರದ ಬಗ್ಗೆ ತಿಳಿದು ಈ ಕ್ಷೇತ್ರಕ್ಕೆ ಬೇಕಿರುವ ಪೂರ್ಣ ಆನಂದವನ್ನ, ಅವನ ಪೂರ್ಣತೆಗೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ಗತಿಯಾಗಿ ಮುಕ್ತಾನಾಂ ಪರಮಾಗತಿ, ಅದು ಇದೇ ಮಾತನ್ನ ಮುಕ್ತರಿಗೆ ಗತಿಯಾಗಿ ಪರಮಾತ್ಮ ಕ್ಷೇತ್ರಜ್ಞನಾಗಿ ಶಾಸ್ತ್ರದಲ್ಲಿ ನಿರೂಪಿಸಲ್ಪಟ್ಟಿದ್ದಾನೆ. ಅವನು ಸಾಮರ್ಥ್ಯವಶಾತ್ ಅಂತಹ ಸುಖವನ್ನ ಜೀವನಿಗೆ ಒದಗಿಸುವವನಿದ್ದಾನೆ ಅನ್ನೋದನ್ನ ಹೇಳಿದ್ರು. ಮುಂದೆ ಹೋಗೋಣ. 6ನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಈಗ ಹಿಂದೆ ಹೇಳಿದ ಮಾತನ್ನ ದೃಢಪಡಿಸಿ ಹೇಳ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯತ್ಯ ಸಂಶಯಂ. ನಾವು ಪಾಠ ಕೇಳಿದ್ದನ್ನು ಅಥವಾ ಪಾರಾಯಣ ಮಾಡಿದ್ದನ್ನು, ಜಪಿಸಿದ್ದನ್ನು, ಅಥವಾ ದೇವರ ಕೋಣೆಯನ್ನು ಶುದ್ಧಿಗೊಳಿಸಿದ್ದನ್ನು, ಅಥವಾ ದೇವರ ಪಾತ್ರೆಗಳನ್ನು ಬೆಳಗಿದ್ದನ್ನು, ಅಥವಾ ಆಫೀಸಿನಲ್ಲಿ ಮಾಡಿದ ಕಾರ್ಯವನ್ನು, ಅಥವಾ ಇನ್ನೆಲ್ಲಿ ಎಲ್ಲಿ ಎಲ್ಲಿ ನಮ್ಮ ಹೊಟ್ಟೆಪಾಡಿಗಾಗಿಯೋ ಅಥವಾ ವ್ಯಸನಕ್ಕಾಗಿಯೋ ಅಥವಾ ತೃಪ್ತಿಗಾಗಿಯೋ ಏನು ಏನು ಕರ್ಮಗಳನ್ನ ಮಾಡುತ್ತೇವೆ, ಅದನ್ನ ಮೈಯರ್ಪಿತ ಮನೋಬುದ್ಧಿ, ಅರಿತು ಮನಃಪೂರ್ವಕವಾಗಿ ಪ್ರೀತಿಯಿಂದ ಈ ಕರ್ಮ ಮಾಡಿಸಿದ್ದು ನೀನೇ, ಈ ಕರ್ಮ ನಿನಗೇ ನಾನು ಸಮರ್ಪಿಸ್ತಾ ಇದ್ದೇನೆ ಅಂತ ಯಾವುದರಿಂದ ನಾವು ಮೆಚ್ಚಿಸ್ಲಿಕ್ಕೆ ಸಾಧ್ಯವೋ, ಯಾವ ಎಲ್ಲ ಕ್ರಿಯೆಗಳಿಂದ ಮೆಚ್ಚಿಸ್ಲಿಕ್ಕೆ ಸಾಧ್ಯವೋ ಆ ಎಲ್ಲಾ ಕ್ರಿಯೆಗಳನ್ನು ಕೂಡ, ಆದ್ರೆ ಕಳ್ಳತನ ಮಾಡಿದ್ರೆ ಮಾಡ್ಲಿಕ್ಕಾಗತ್ತಾ? ಆಗ ನನಗೇನೋ ಲಾಭ ಇದೆ ಅಂತ ನಾನು ಮಾಡಿರ್ತೇನೆ, ಅದರಿಂದಾಗಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡುದು ನಾನು ಅನ್ನೋದೊಂದು ಅಡ್ಡ ಇರುತ್ತೆ. ಅದರಿಂದಾಗಿ ಅದನ್ನ ಹೇಳ್ಬೋದಷ್ಟೇ, ಬಾಯಿಯಲ್ಲಿ ಹೇಳ್ಬೋದು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ, ಆದ್ರೆ ಮನಃಪೂರ್ವಕವಾಗಿ ಮಾಡುದು ಕಷ್ಟ. ಯಾಕೆಂದ್ರೆ ಕಷ್ಟಪಡದೆ ಇನ್ನೊಬ್ಬರ ಸಂಪತ್ತನ್ನು ದಕ್ಕಿಸಿಕೊಳ್ಳುವ ಪ್ರಯತ್ನ ಯಾವತ್ತೂ ಕೂಡ ನನ್ನ ಬೆವರಿನ ಶಕ್ತಿಯಿಂದ ನಾನು ಪಡೆದದ್ದು ಮಾತ್ರ ನನಗೆ ದಕ್ಕತ್ತೆ ಹೊರತು ಬೇರೆಯವರ ಕಷ್ಟವನ್ನ ನನಗೆ ಅನುಕೂಲಕರವಾಗಿ ಮಾಡಿಕೊಂಡು ಅದನ್ನು ನಾನು ಅನುಭವಿಸ್ತೇನೆ ಅಂತಂದ್ರೆ ನಾನು ಯಾವತ್ತೂ ಕೂಡ ದಕ್ಕಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಉದ್ದಕ್ಕೂ ಕೂಡ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡದೆ ಎಲ್ಲವನ್ನು ಅರ್ಪಿಸ್ತೇನೆ ಅಂದ್ರೆ, ದುಷ್ಕೃತವನ್ನ ಮಾಡಿದ್ರೆ ಅರ್ಪಿಸ್ಬೇಕು. ನನ್ನ ಹತೋಟಿಯಲ್ಲಿ ಇಲ್ಲದೆ ಬೈದು ಬಿಟ್ಟೆ, ಯಾರನ್ನು ನೋಯಿಸಿದೆ, ಯಾರಿಗೋ ಅವಮಾನ ಮಾಡದೆ, ನಮ್ಮ ನಿಯಂತ್ರಣ ತಪ್ಪಿ ಅದು ಆಯ್ತು, ಆವಾಗ ದೇವರೇ ತಪ್ಪಾಯ್ತು, ಇನ್ನು ಮುಂದೆ ಇಂಥದ್ದು ಮಾಡಿಸ್ಬೇಡ ಅಂತ ಅದನ್ನು ಕೂಡ ದೇವರಿಗೆ ಅರ್ಪಿಸ್ಬೇಕಾದದ್ದು. ಮಾಮೇವ ಏಷ್ಯಸಿ ಅಸಂಶಯಂ, ಮತ್ತೆ ಕೃಷ್ಣ ಒಂದ್ಸಲ ಹೇಳಿ ಆಗಿದೆ ಹಿಂದೆ, ನಾಸ್ತ್ಯತ್ರ ಸಂಶಯ ಅಂತ. ಈಗ ಮತ್ತೆ ಹೇಳ್ತಾನೆ, ಮಾಮೇವ ಏಷ್ಯಸಿ ಅಸಂಶಯಂ, ನಿಶ್ಚಯವಾಗಿ ನನ್ನನ್ನು ಹೊಂದುತ್ತಿ. ಯಾವಾಗ? ಸರ್ವೇಷು ಕಾಲೇಶು ಮಾಮನುಸ್ಮರ, ಎಲ್ಲ ಕಾಲದಲ್ಲೂ ನನ್ನನ್ನು ಸ್ಮರಿಸು. ತಸ್ಮಾತ್, ಇದು ಮುಖ್ಯ ಕಾರಣ. ನಿನಗೆ ಮಾನಸಿಕವಾಗಿ ನೆಮ್ಮದಿ ಬೇಕು, ಎಲ್ಲಿಯೂ ಕೂಡ ಯಾರಿಂದಲೂ ಏನೇ ಬೇಸರ ಆದ್ರೂ ಕೂಡ ಅದು ಅಂಟಿಸಿಕೊಳ್ಳದಂತೆ ಬದುಕನ್ನು ಧೈರ್ಯವಾಗಿ ಮುನ್ನಡೆಸುವುದಕ್ಕೆ ನಿನಗೆ ಶಕ್ತಿ ಬೇಕು ಅಂತಾದ್ರೆ, ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಬೇಕು ಅಂತಾದ್ರೆ ಇದನ್ನ ಗಮನಿಸು. ಸರ್ವೇಷು ಕಾಲೇಶು ಮಾಮನುಸ್ಮರ. ಇನ್ನೊಂದು ಹೇಳ್ತಾನೆ, ಜೀವನದ ಹೋರಾಟ. ಈಗ ಅರ್ಜುನನಿಗಾಗುವಾಗ ಯುದ್ಧ ಅಂದ್ರೆ ಅವನೀಗ ಕೌರವ್ರ ಜೊತೆ ಹೋರಾಡ್ತಾ ಇದ್ದಾನೆ. ನಮ್ಗೇನು, ನಾವು ಎಲ್ಲಿ ಯುದ್ಧ ಕೊಟ್ಟಿದ್ದೇವೆ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು? ಅಂದ್ರೆ ನಮ್ಮ ಈಗಿನ ಜೀವನದ್ದೇ ನಮ್ಮ ಒಳಗಿನ ಶತ್ರುಗಳನ್ನು ಎದುರಿಸುವುದೇ ಹೋರಾಟ. ಹೊರಗಿನಿಂದ ಅಲ್ಲ ಶತ್ರುಗಳಿರುವುದು ನಮಗೆ ನಾವೇ ಶತ್ರುಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಧರ್ಮದ ರಕ್ಷಣೆ ವಿಷಯದಲ್ಲಿ ನಾವು ಧೈರ್ಯವಾಗಿ ಮಾತಾಡಲ್ಲ, ನಮ್ಮ ಸುತ್ತ ಇರುವಂತಹ ಜನರಿಗೆ ಆಗ್ತಾ ಇರುವ ಕಷ್ಟದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ
ಏನಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪು ಸಿಕ್ಕಿದ್ರೆ ಅದನ್ನೇ ಎತ್ತಿ ಹಿಡಿದು ನಮ್ಮವರನ್ನೇ ನಾವು ಗಾಳಿಗೆ ತೂರುವಂತಹ ಕೆಲಸ ಮಾಡ್ತಾ ಹೋಗ್ತೇವೆ. ಇದು ಒಂದು ರೀತಿಯಲ್ಲಿ ನಾವೇ ನಮ್ಮ ವಿರುದ್ಧ ಮಾಡ್ತಾ ಇರುವ ಹೋರಾಟ. ಇದರಲ್ಲಿ ನಮ್ಮ ವಿರುದ್ಧ ನಾವೇ ನಿಂತು ಹೋರಾಡಿದ್ರೆ, ನಮ್ಮ ಶತ್ರುಗಳನ್ನು ಗುರುತಿಸ್ಲಿಕ್ಕೆ ಆಗದೆ ಹೋದ್ರೆ, ಆವಾಗ ಶತ್ರುಗಳಿಗೆ ನಾವು ಸುಲಭ ತುತ್ತಾಗ್ತೇವೆ. ಅದರಿಂದಾಗಿ ಯುದ್ಧ ಮಾಡಬೇಕಾದದ್ದು ಯಾರ ಜೊತೆಗೆ ಅಂದ್ರೆ, ನಮ್ಮನ್ನು ಯಾರು ದಾರಿ ತಪ್ಪಿಸ್ತಾ ಇದ್ದಾರೋ, ನಮ್ಮೊಳಗೇ ನಿಂತು ನಮ್ಗೆ ನಾವೇ ವಿರೋಧಿಗಳು ಅನ್ನುವ ಹಾಗೆ ಯಾರು ಮಾಡ್ತಿದ್ದಾರೋ ಅವರನ್ನ ನಾವು, ಯಾಕೆಂದ್ರೆ ಭಗವಂತನ ಸ್ಮರಣೆ ಮಾಡಿದಾಗ ಗೊತ್ತಾಗುತ್ತೆ ಮೋಹ ನಮ್ಮನ್ನು ಹೇಗೆ ಎಳಿತಾ ಇದೆ, ಕಾಮ ನಮ್ಮನ್ನು ಹೇಗೆ ಸೆಳಿತಾ ಇದೆ, ಆಸಕ್ತಿ ಕ್ರೋಧ ಅನ್ನೋದು ಹೇಗೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ, ದ್ವೇಷ ಅನ್ನೋದು ನಮ್ಮನ್ನು ಹೇಗೆ ನಮ್ಗೆ ನಾವೇ ದೂರವಾಗುವಂತೆ ಮಾಡ್ತಾ ಇದೆ. ಇದೆಲ್ಲ ಸಂಗತಿಗಳು ಕೂಡ ನನ್ನ ಸ್ಮರಣೆಯಿಂದ ಅರ್ಥ ಆದಾಗ ಜೀವನವೇ ಒಂದು ಹೋರಾಟ ಅಂತ ನಡೆಯುವ ಸಂದರ್ಭದಲ್ಲಿ ಮಾಮನು ಸ್ಮರ ಯುದ್ಧಚ. ಸರಿ, ಈ ಯುದ್ಧ ಮಾಡ್ಬೇಕಾದ್ರೆ ಕೊನೆ ಕಾಲದಲ್ಲಿ ಭಗವಂತನ ಮಾಮನುಸ್ಮರ ಅಂತ ಹೇಳಿದ. ಅನುಸ್ಮರ ಅಂದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಸ್ಮರಣೆ ಮಾಡಬೇಕು. ನನಗಿಷ್ಟ ಬಂದ ಹಾಗೆ ದೇವರನ್ನ ಕಲ್ಪಿಸಿಕೊಳ್ತೇನೆ, ಅಥವಾ ನನಗಿಷ್ಟ ಬಂದಂತೆ ಪ್ರಕೃತಿಯನ್ನ ಭಗವಂತನ ವಶದಲ್ಲಿ ಇಲ್ಲ ಅಂತನೋ, ಅಥವಾ ಅದೇ ಎಲ್ಲ ಮಾಡುತ್ತೆ ಅಂತನೋ, ಅಂದ್ರೆ ಅಶಾಸ್ತ್ರೀಯವಾದ ಸಂಗತಿಯಲ್ಲಿ ಭಗವಂತನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳದೆ ಸ್ಮರಣೆ ಮಾಡ್ತೇನೆ ಅಂತಂದ್ರೆ ಅದು ಲಾಭ ಆಗುದಿಲ್ಲ. ಸ್ಮರಣೆ ಮಾಡ್ತಾನೆ ಅನ್ನೋದಕ್ಕೊಂದೇನೋ ಫಲ ಇರುತ್ತೆ, ಆದ್ರೆ ಪರಿಪೂರ್ಣವಾಗಿ ಸ್ಮರಣೆ ಮಾಡುದಿಲ್ಲ. ಬಹಳ ಜನಕ್ಕೆ ಕೃಷ್ಣನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅಷ್ಟೇ ಅರ್ಥದಲ್ಲಿ ಅವನನ್ನ ಚಿಂತಿಸ್ತಾರೆ. ಎಲ್ಲ ಸಮಾನ ಒಂದು ರೀತಿ ಏನಂತಾರೆ, ಸಮನ್ವಯವಾದ ಅನ್ನೋದು ಇವತ್ತು ತುಂಬಾ ಜೋರಾಗಿ ಹರಿಯತ್ತೆ. ಎಲ್ಲರಿಗೂ ಬೇಜಾರಾಗಬಾರದು ಅಂತ ಕೆಲವು ವಿಷಯಗಳನ್ನ ಮುಚ್ಚಿಡುವಂತಹ ಪ್ರಸಂಗ. ಆದ್ರೆ ಸಾರ್ವಜನಿಕವಾಗಿ ಅವರ ನಂಬಿಕೆಗಳನ್ನ ಹಾನಿಗೊಳಿಸುವಂತಹ ಯಾವ ಮಾತುಗಳನ್ನು ಆಡಬಾರದು. ಆದ್ರೆ ಒಬ್ಬ ಜಿಜ್ಞಾಸುವಾಗಿ ನನಗೆ ಸತ್ಯವನ್ನು ತಿಳ್ಕೊಳ್ಬೇಕು ಅಂತ ಬಂದಾಗ ಆಗ ಅವನಿಗೆ ಈ ಒಳಮರ್ಮವನ್ನ ಶಾಸ್ತ್ರೀಯವಾಗಿ ಹೇಗೆ ಭಗವಂತನ ಅನುಸಂಧಾನ ಮಾಡಬೇಕು ಅಂತ ನಾವು ಹೇಳುವುದು ಅಂತ ಆದಾಗ ನಮ್ಮ ಸ್ಮರಣೆಯಲ್ಲೂ ಕೂಡ ಶಾಸ್ತ್ರೀಯವಾದ ಸ್ಮರಣೆ ಹುಟ್ಟತ್ತೆ. ಅಂದ್ರೆ ನಾವು ಏನನ್ನ ನಿರಂತರ ಹೊರಗೆ ಎಲ್ಲರ ಜೊತೆಗೆ ಹಂಚಿಕೊಂಡು ಅನುಸಂಧಾನ ಮಾಡ್ತಿರ್ತೇವೋ ಅದೇ ನಮ್ಮ ಒಳಗೆ ನಿತ್ಯದ ಅನುಷ್ಠಾನದಲ್ಲಿ, ನಿತ್ಯದ ಒಳಗಿನ ಪ್ರಪಂಚದ ಕಡೆಗೆ ಕಣ್ಣು ಹಾಯಿಸಿದಾಗ ಭಗವಂತನ ಅಸ್ತಿತ್ವದ ಬಗೆಗೆ ಸ್ಪಷ್ಟತೆ ಇರುತ್ತೆ. ಎಂ ವಾಪಿ ಸ್ಮರನ್ ಭಾವಂ, ಯಾವ ಯಾವ ರೀತಿಯಲ್ಲಿ ಭಗವಂತನನ್ನು ಅಥವಾ ಇನ್ನೇನೋ ವಸ್ತುಗಳನ್ನು ಸ್ಮರಿಸಿಕೊಂಡು ಒಬ್ಬ ಮನುಷ್ಯ ಕಳೇಬರವನ್ನ ಅಂತೆ ತ್ಯಜತಿ, ಅಂದ್ರೆ ಅವನು ವ್ಯಾಪಾರವನ್ನ ಸ್ಮರಿಸಿ ಸಾಯ್ತಾನೆ ಅಂದ್ರೆ ಮುಂದೆ ವ್ಯಾಪಾರಿಯಾಗಿ ಹುಡ್ತಾನೆ. ಯಾವುದೋ ಪ್ರಾಕೃತಿಕವಾದ ವಸ್ತುಗಳನ್ನ, ಮರ ಗಿಡ ಪ್ರಾಣಿ ಪಕ್ಷಿಗಳನ್ನ ಸ್ಮರಿಸ್ಕೊಂಡು ಸತ್ತ ಅಂದ್ರೆ ಅದೇ ಮರ ಗಿಡ ಪ್ರಾಣಿ ಪಕ್ಷಿಗಳಾಗಿ ಹುಡ್ತಾನೆ. ದೇವರನ್ನ ಸ್ಮರಿಸಿದ್ರೆ ದೇವರಾಗ್ತಾನ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರೇ ಮುಂದೆ ಉತ್ತರವನ್ನ ಕೊಡ್ತಾರೆ. ಅವನಿಗೆ ಯೋಗ್ಯವಾದದ್ದು ಅಂದ್ರೆ, ಈಗ ದುಡ್ಡನ್ನ ಸ್ಮರಣೆ ಮಾಡಿದ್ರೆ ಅವನು ದುಡ್ಡಾಗಿ ಹುಟ್ಟುವುದಿಲ್ಲ, ದುಡ್ಡಿಗೆ ಸಂಬಂಧಪಟ್ಟ ವ್ಯಾಪಾರಿಯಾಗಿ ಹುಟ್ಟುತ್ತಾನೆ. ಅವನು ಇನ್ನೇನು ಅಂತ ಪದಾರ್ಥಗಳನ್ನ ಸ್ಮರಿಸಿ ಸತ್ತ ಅಂದ್ರೆ ಆ ಪದಾರ್ಥವನ್ನ ನಿರ್ವಹಿಸುವ ವ್ಯಕ್ತಿತ್ವ ಉಳ್ಳವನಾಗಿ ಮತ್ತೆ ಮರು ಜನ್ಮದಲ್ಲಿ ಹುಟ್ಟಿ ಬರ್ತಾನೆ. ಅದರಿಂದಾಗಿ ದೇವರನ್ನು ಸ್ಮರಿಸಿದ್ರೆ ದೇವರಾಗುವುದು ಅನ್ನೋದು ಅಸಾಧ್ಯವಾದ ಸಂಗತಿ. ಆದ್ರೆ ದೇವರನ್ನ ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾದ ಅನುಕೂಲಕರವಾದ ವಾತಾವರಣದಲ್ಲಿ ಹುಟ್ಟಿ ಒಳ್ಳೆಯ ಶರೀರದಿಂದ, ಒಳ್ಳೆಯ ಸಾಧಕ ವರ್ಗದ ಸಹಕಾರದಿಂದ, ಒಳ್ಳೆಯ ಗುರುಗಳು, ಒಳ್ಳೆಯ ಶಾಸ್ತ್ರಾಧ್ಯಯನಕ್ಕೆ ಬೇಕಿರುವಂತಹ ವಾತಾವರಣ ಎಲ್ಲವೂ ಪಡೆದು ಭಗವಂತನನ್ನು ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಒಳಗೆ ಇರುತ್ತೆ. ಇವನೇನ್ ಸ್ಪಷ್ಟವಾಗಿ ತಿಳ್ಕೊಳ್ಳೋದಂದ್ರೆ ಹೊಸದಾಗಿ ಹೊರಗಿಂದ ಬರುವುದಲ್ಲ. ಆದ್ರೆ ಆ ಸ್ಪಷ್ಟತೆಗೆ, ಸ್ಫುಟತೆಗೆ ಒಂದು ಸರ್ತಿ ಆದ್ರೂ ಕೂಡ ಅಂಥ ಒಬ್ಬ ಸಜ್ಜನನ ಸಹವಾಸ, ಅವನಿಂದ ಬೇಡವಾದ ವಿಷಯಗಳಿಗೆ ಉಪವಾಸ, ಆ ನಂತರ ಭಗವಂತನಲ್ಲಿ ಉಪರಿವಾಸ ಅನ್ನೋದು ಸಾಧ್ಯವಾಗುತ್ತೆ. ಸ್ಮರನ್ ಪುರುಷಸ್ತ್ಯಜತಿ ಇತಿ ಭಿನ್ನಕಾಲೀನತ್ವೇ ಅವಿರೋಧ ಇತಿ ಮಂದಮತೆ ಶಂಕಾ ಮಾಭೂದಿತಿ ಅಂತೆ ಇತಿ ವಿಶೇಷಣಂ. ಸ್ಮರಿಸುವುದು ಒಂದು ಕಾಲದಲ್ಲಿ, ಪ್ರಾಣ ತೊರೆಯುವುದು ಇನ್ನೊಂದು ಕಾಲದಲ್ಲಿ ಅಂತ ಹೀಗಿದೆಯಾ? ಸ್ಮರನ್ ಪುರುಷ ತ್ಯಜತಿ ಇತಿ
ಭಿನ್ನಕಾಲೀನತ್ವೇಪಿ ಅವಿರೋಧ ಇತಿ ಮಂದಮತೆ. ಆ ಬೇರೆ ಬೇರೆ ಕಾಲ ಆದ್ರೆ ಏನ್ ಸಮಸ್ಯೆ ಇಲ್ಲ, ನೆನ್ಸುದು ಒಂದು ಸಮಯದಲ್ಲಿ, ಪ್ರಾಣ ಬಿಡುದು ಒಂದು ಸಮಯದಲ್ಲಿ ಅನ್ನುವ ಆ ಯೋಚನೆಯನ್ನ, ಸಂದೇಹವನ್ನ ದೂರೀಕರಿಸ್ಲಿಕ್ಕೋಸ್ಕರ ಅಂತೆ ತ್ಯಜತ್ಯಂತೆ ಕಳೇಬರಂ ಸ್ಮರನ್ ಅಂತೆ ಕಳೇಬರಂ ತ್ಯಜತಿ. ಈಗ ಸ್ಮರಣೆ ಮಾಡುದು, ಆ ಕಾಲದಲ್ಲಿ ಪ್ರಾಣ ಬಿಡುವುದು ಆಗ್ಬಾರ್ದ? ಸ್ಮರನ್ ಈಗೆಲ್ಲ ಸ್ಮರಿಸ್ತಾ ಇದ್ದಾನೆ, ಆಗ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡುವಾಗ ದೇವ್ರ ನೆನಪಾಗ್ಲಿಲ್ಲ, ಆದ್ರೆ ಈಗ ನೆನಪಿತ್ತಲ್ಲ, ಅದರಿಂದಾಗಿ ಪ್ರಾಣ ಬಿಡುವ ಕಾಲದಲ್ಲಿಯೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಆ ಶಂಕೆ ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಂತೆ ಕಳೇಬರಂ, ಅಂತ್ಯದಲ್ಲಿ ಕಳೇಬರವನ್ನ ಬಿಡುವಾಗ್ಲೇ, ಕಳೇಬರವನ್ನ ಅಂತೆ ಅಂತ ಕಾಲದಲ್ಲಿಯೇ ಸ್ಮರನ್ ಸ್ಮರಿಸುತ್ತಾ ತ್ಯಜತಿ ಭಾವಂ ತ್ಯಜತಿ. ಸ್ಮರನ್ ಭಗವದ್ಭಾವವನ್ನ ಸ್ಮರನ್ ಜೀವ ತ್ಯಾಗ ಅಂತನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾದ್ರಿಂದಾಗಿ ಸುಮತೇಹೆ ನೈವ ಶಂಕಾವಕಾಶ, ಜ್ಞಾನಿಯಾದವನಿಗೆ ಈ ಸಂದೇಹ ಇಲ್ಲ. ಆದ್ರೆ ಅದಕ್ಕೆ ಮಂದಮತೇಹೆ ಅಂತ ಹೇಳಿದ್ದು. ಸ್ಮರಣೆ ಯಾವಾಗ್ಲೋ, ಜೀವ ಹೋಗುದು ಯಾವಾಗ್ಲೋ ಅಂತ ಹೀಗೆ ಅವನು ಯೋಚನೆ ಮಾಡ್ಬೋದು, ಜ್ಞಾನಿಯಾದವನು ಹಾಗೆ ಯೋಚನೆ ಮಾಡಲ್ಲ. ಸ್ಮರನ್ ತ್ಯಜತಿ ಏಕಕಾಲೀನತ್ವ ಪ್ರತೀತೇಹೆ, ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ಸ್ಮರನ್ ತ್ಯಜತಿ ಅಂತ ಇರುವುದ್ರಿಂದ ಏಕಕಾಲೀನತ್ವ ಪ್ರತೀತೇಹೆ, ಒಂದೇ ಕಾಲದಲ್ಲಿ ಸ್ಮರಣೆ, ಒಂದೇ ಕಾಲದಲ್ಲಿ ಪ್ರಾಣತ್ಯಾಗ. ದುರ್ಮತೇಹೆ ದುಃಖಾತ್ ನ ಸ್ಮರನ್ ತ್ಯಜತಿ ಇತಿ ಭವಿಷ್ಯತಿ ಶಂಕಾ. ದುರ್ಮತೇಹೆ ದುಷ್ಟ ಬುದ್ಧಿಯವನಿಗೆ ನಿರಂತರ ಆ ಶರೀರದ ಕಳಚಿಕೊಳ್ಳುವಿಕೆಯ ಹೊತ್ತಿಗೆ ದುಃಖ ಆಗಿತ್ತಾದ್ರಿಂದಾಗಿ ನ ಸ್ಮರನ್ ತ್ಯಜತಿ, ಸ್ಮರಿಸುತ್ತಾ ತ್ಯಾಗ ಮಾಡ್ಲಿಕ್ಕೆ ಆಗುದಿಲ್ಲ. ದುಃಖ ಆಗ್ತಾ ಇರುವಾಗ ದೇವರ ಸ್ಮರಣೆ ಎಲ್ಲಿ ಬರುತ್ತೆ? ಆದ್ರಿಂದಾಗಿ ದುರ್ಮತಿಗೆ ಅಂತ ಸಂದೇಹ ಬರುತ್ತೆ. ತ್ಯಜನ್ ದೇಹನ್ ನ ಕಶ್ಚಿತ್ತು ಮೋಹಮಾಪ್ನೋತ್ಯ ಸಂಶಯಂ. ಮೋಹಮಾಪ್ನೋತ್ಯ ಸಂಶಯಂ ಇತಿ ಸ್ಕಾಂದೆ ತಸ್ಯ ಹಿ ಏತಸ್ಯ ಹೃದಯಸ್ಯಾಗ್ರಂ ಪ್ರದ್ಯೋತತೆ ತೇನ ಪ್ರದ್ಯೋತನೇನೈಷ ಆತ್ಮ ನಿಷ್ಕ್ರಾಮತಿ ಇತಿ ಹಿ ಶ್ರುತಿ. ದೇಹಂ ತ್ಯಜನ್, ದೇಹವನ್ನ ತ್ಯಾಗ ಮಾಡುತ್ತಾ ಕಶ್ಚಿತ್ತು ಉತ್ತಮವಾದ ವ್ಯಕ್ತಿತ್ವ ಇರುವವನು ನ ಮೋಹಮಾಪ್ನೋತಿ, ಅಂತ ಸಂದರ್ಭದಲ್ಲಿ ಅವನಿಗೆ ಭಗವಂತನ ನೆನಪು ಬಾರದಂತೆ ನೋವು ಅವನನ್ನ ಆವರಿಸಿಕೊಳ್ಳುವುದಿಲ್ಲ. ಅವನು ದೇಹದ ಬಗ್ಗೆ ತಿಳ್ಕೊಂಡಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಹೇಳುವುದು, ನೀನು ದೇಹ ಅಲ್ಲ, ದೇಹ ಅದು ನಿನಗೆ ತಾತ್ಕಾಲಿಕ. ಇಲ್ಲಿ ಇರುವಷ್ಟು ಕಾಲ ಬಾಡಿಗೆ ಕೊಟ್ಟ ಮನೆಯನ್ನ ಬಿಡುವಾಗ ಅಷ್ಟೇ ನಿರ್ಭರವಾಗಿ ಅದರ ಬಗ್ಗೆ ವ್ಯಾಮೋಹ ಇಲ್ಲದೆ ಹೊರಟ್ರೆ ಆವಾಗ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಶಕ್ತಿ ಇರುತ್ತೆ. ಎಷ್ಟು ಈ ಶರೀರದ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ತೇವೋ, ಎಷ್ಟೆಷ್ಟು ಒಂದು ಮನೆ ಅಥವಾ ವಸ್ತು ಅಥವಾ ಯಾವುದೋ ಒಂದು ಪದಾರ್ಥದ ಬಗ್ಗೆ ಅದು ಇಲ್ಲದೆ ಇದ್ರೆ ನಮ್ಗೆ ಬದುಕ್ಲಿಕ್ಕೆ ಆಗಲ್ಲ ಅಂತ ನಾವು ಅದಕ್ಕೆ ಅಟ್ಯಾಚ್ಡ್ ಆಗ್ತೇವೋ, ಅಷ್ಟಷ್ಟು ಹೊತ್ತು ಬಿಡುವ ಸಂದರ್ಭ ಬಂದೇ ಬರುತ್ತೆ, ಬಿಡ್ಲೇಬೇಕಾಗುತ್ತೆ. ಆವಾಗ ಬಿಡುವ ವ್ಯಥೆ ನಮ್ಮನ್ನ ದೇವರನ್ನ ದೂರ ಮಾಡುತ್ತೆ, ದೇವರಿಂದ ದೂರ ಮಾಡುತ್ತೆ, ದೇವರ ಸ್ಮರಣೆ ಬಾರದಂತೆ ತಡೆದು ನಿಲ್ಲಿಸುತ್ತೆ. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುವುದಕ್ಕೋಸ್ಕರನೇ ನಿರಂತರ ಸ್ಮರಣೆ ಒಂದು ಭಗವಂತನದ್ದು. ಎರಡನೇದು ಶರೀರ ನಮ್ಮದಲ್ಲ, ಅದು ನಮಗಿಂತ ಬೇರೆ. ಶರೀರ ಈಗ ಇರ್ಲಿಕ್ಕೆ ಕೊಟ್ಟಂತ ಒಂದು ಅನುಕೂಲಕರವಾದ ಬಾಡಿಗೆ ಮನೆ ಹೊರತು ಅದು ಶಾಶ್ವತವಾಗಿ ನಮ್ ಜೊತೆಗೆ ಬರುವಂತದ್ದಲ್ಲ ಅಂತ ನಿರಂತರ ಸ್ಮರಣೆ ಮಾಡುತ್ತಾ ಇದ್ರೆ ಅದು ಕೊನೆಯ ಕಾಲದಲ್ಲಿ ಶರೀರ ಬಿಡುವಾಗ ವ್ಯಾಮೋಹ ಅಂಟಿಕೊಳ್ಳದೆ ಭಗವಂತನ ಸ್ಮರಣೆಯೊಂದಿಗೆ ಕಾಲವನ್ನು ಕಳೀತಾನೆ. ಅಂತಹ ತಸ್ಯ ಹಿ ಏತಸ್ಯ, ಅಂತಹ ಸಾಧಕನ ಹೃದಯಸ್ಯ ಅಗ್ರಂ, ಹೃದಯದ ತುದಿ ಪ್ರದ್ಯೋತತೆ ಬೆಳಗುತ್ತೆ, ತೇನ ಪ್ರದ್ಯೋತೇನ ಆ ಬೆಳಕಿನಿಂದ ಏಷ ಆತ್ಮ ಈ ಜೀವ ನಿಷ್ಕ್ರಾಮತಿ ಅಂದ್ರೆ ಬೆಳಕಿನ ದಾರಿಯಲ್ಲಿ ಹೋಗ್ತಾನೆ. ಅದರಿಂದಾಗಿ ಭಯ ಇಲ್ಲ. ನಮ್ಗೆ ಕತ್ತಲೆಯಲ್ಲಿ ಹೋಗುವಾಗ ಭಯ, ಎಲ್ಲಿ ಕಾಲಡಿಯಲ್ಲಿ ಹುಳ ಇರುತ್ತೋ, ಹಾವಿರುತ್ತೋ, ಕಪ್ಪೆ ಇರುತ್ತೋ, ಚೇಳಿರುತ್ತೋ, ಹೋಗುದು ಹೇಗೆ ಅಂತ ಗೊತ್ತಾಗದೆ ಒಳಗಿನ ಪರಿಸ್ಥಿತಿ ಅನ್ನೋದು, ಕೆಳಗಿನ ಪರಿಸ್ಥಿತಿ, ಕತ್ತಲೆಯ ಪರಿಸ್ಥಿತಿ ಏನ್ ಆಗ್ತಿದೆ ಅಂತ ಅನ್ನೋದು ತಿಳಿಯದೇ ಇದ್ದದ್ರಿಂದ ಭಯ ಆಗುತ್ತೆ.
ಆದ್ರೆ ಯಾವಾಗ ಒಬ್ಬ ಸಜ್ಜನ ನಿರಂತರ ಭಗವಂತನ ಸ್ಮರಣೆ ಮಾಡಿ ಹೃದಯದಲ್ಲಿ ಅವನಿಗೂ ಮನೆ ಮಾಡಿಕೊಟ್ಟು ಹೃದಯದ ತುಂಬ ಅವನನ್ನೇ ಯಾವಾಗ್ಲೂ ತುಂಬಿಕೊಂಡವನಾದಾಗ ಅವನ ಶರೀರದಿಂದ ದೇಹ ಬೇರ್ಪಡುವಾಗ ಹೃದಯದ ತುದಿಯಲ್ಲಿ ಯಾವ ಟನೆಲ್ ನಲ್ಲಿ ಆತ ಹೊರಡಬೇಕಾಗಿದೆಯೋ ಅಲ್ಲಿಗೆ ಭಗವಂತನದ್ದೇ ಒಂದು ಬೆಳಕಿನ ರೂಪ ಮುಂದೆ ಸಾಕ್ತಾ ಹೋಗುತ್ತೆ. ಅಂದಾಗಿ ಅವನಿಗೆ ಕತ್ತಲೆಯೇ ಇಲ್ಲದೆ ಹೋದದ್ರಿಂದ ಆ ಸ್ಮರಣೆ ಭಗವಂತನ ಆ ಬೆಳಕನ್ನ ಹೆಚ್ಚು ಹತ್ತಿರವಾಗುವಂತೆ ಮಾಡುತ್ತೆ. ಆ ಹತ್ತಿರದ ಬೆಳಕಿನಿಂದ ಭಯಪಡದೆ ಆತ್ಮ ನಿಷ್ಕ್ರಾಮತಿ, ಶರೀರದಿಂದ ಹೊರಕ್ಕೆ ತೆರಳುತ್ತಾನೆ. ಇತಿ ಶ್ರುತಿ, ಇದು ಶ್ರುತಿಯಲ್ಲಿ ಬಂದ ಮಾತು. ಸದಾ ತದ್ಭಾವ ಭಾವಿತಃ, ತದ್ಭಾವ ಭಾವಿತಃ, ಅವನ ಸ್ಮರಣೆಯಿಂದಲೇ ಬದುಕಿನ ಉದ್ದಕ್ಕೂ ಕೂಡ ಕಾಲ ಕಳೆದದ್ದು. ಭಾವಿತಃ ಅಂದ್ರೆ ತುಂಬಿಕೊಂಡದ್ದು, ತದ್ಭಾವ ಅಂದ್ರೆ ಅವನಲ್ಲಿ ಭಕ್ತಿ, ಅವನ ಸ್ಮರಣೆಯಿಂದ ಅವನ ಭಕ್ತಿಯಿಂದ ಉಂಟಾದ ಸ್ಮರಣೆ, ಅವನ ಮೇಲಿನ ಪ್ರೀತಿಯಿಂದ ಉಂಟಾದ ನೆನಪು, ಅದು ನಿರಂತರ ಹೃದಯದಲ್ಲಿ ತುಂಬಿ ತುಳುಕ್ತಾನೆ ಇರುತ್ತೆ. ಅದನ್ನಾಗಿ ಅಂತಕಾಲೇ, ಕೊನೆಯ ಕಾಲದಲ್ಲಿ ಅದು ನೆನಪು ಬರ್ಲಿಕ್ಕೆ ಉಪಾಯವಾಗುತ್ತೆ. ಸ್ಮರಣೋಪಾಯಂ ಆಹ ತದ್ಭಾವ ಭಾವಿತಃ ಸದಾ ತದ್ಭಾವ ಭಾವಿತ ಅಂತ ಹಿಂದಿನ ಶ್ಲೋಕ